So today's topic is, I had told you, I feel I had clearly told you in the last class, maybe that there is something you have to learn about the structures of the crystals, few of the crystals, sodium chloride and crystalline structure, matte inneradu mooru ionic solids ina crystalline structure anna kalistene anta I think I had told you very clearly. So today we'll be learning about the structures of the crystals. Andre ಕೆಲವೊಂದು ionic solids ನ structures ಅನ್ನ ಕಲಿತೀವಿ. Basically in an ionic solids ಏನಿದೆಯೋ ಅವು ಯಾವ ತರ ಇದೆ ಅಂದ್ರೆ they are usually of two types. ಓಕೆನಾ, ನನ್ನ ionic solids ನ ಟೈಪ್ಸ್ ಎರಡು ತರ ಇದೆ crystals. ಒಂದು AB ಟೈಪ್, ಇನ್ನೊಂದು AB2 ಟೈಪ್. ಓಕೆನಾ, AB2 ಅಥವಾ A2B ಟೈಪ್. ಅಂದ್ರೆ AB ಟೈಪ್ ಆಫ್ crystals ಅಂದ್ರೆ the ratio of cation to anion, ನನ್ನ cation to anion ratio ಏನಿದೆಯೋ it is like 1:1. ಓಕೆನಾ, ಈಕ್ವಲ್ ರೇಷಿಯೋ ಇರುತ್ತೆ. ಅದೇ ಇದ್ರಲ್ಲಿ ಏನಾಗುತ್ತೆ, ಒಂದ cation to anion 1:2 ರೇಷಿಯೋ ಇರುತ್ತೆ, ಅಥವಾ cation to anion 2:1 ರೇಷಿಯೋದಲ್ಲಿ ಇರುತ್ತೆ. ಓಕೆನಾ, ಇದನ್ನ ನಾವು AB and ವೆರಿ ಗುಡ್ ಬೋರ್ಡ್ ಎಕ್ಸಾಂಪಲ್ ನೀವು ಹೇಳಿದ್ವಿ ಆಲ್ರೆಡಿ. ಸೊ ಇದನ್ನ ನಾವೇನಂತ ಕರಿತೀವಿ, AB ಅಥವಾ AB2 or A2B ಟೈಪ್ ಅಂತ ಕರಿತೀವಿ. ನಾವು ಬೇಸಿಕಲಿ ನನ್ನ AB ಟೈಪ್ ಏನಿದೆಯೋ ಇಟ್ ಇಸ್ ಆಫ್, ಇಲ್ಲಿ ನಾವು AB ಇರೋದು ಮೂರ್ ತರ ಕಲಿತೀವಿ. ಓಕೆನಾ, ಆಲ್ರೆಡಿ ಯು ಪೀಪಲ್ ಆರ್ ಓನ್ಲಿ ಟೆಲಿಂಗ್ ಮಿ ದ ಎಕ್ಸಾಂಪಲ್ಸ್. ದಟ್ ಇಸ್ AB ಟೈಪ್ ಗೆ ಒಂದು ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ಓಕೆನಾ, ಫಸ್ಟ್ ಎಕ್ಸಾಂಪಲ್ ಯಾವುದು ಸೋಡಿಯಂ ಕ್ಲೋರೈಡ್, ಸೆಕೆಂಡ್ ಎಕ್ಸಾಂಪಲ್ ಬಂದು ಸೀಶಿಯಂ ಕ್ಲೋರೈಡ್. ಓಕೆನಾ, ಸೆಕೆಂಡ್ ಎಕ್ಸಾಂಪಲ್ ಯಾವುದು ಸೀಶಿಯಂ ಕ್ಲೋರೈಡ್ ಅಂಡ್ ಥರ್ಡ್ ಎಕ್ಸಾಂಪಲ್ ಇಸ್ ಜಿಂಕ್ ಸಲ್ಫೇಟ್ ಅಥವಾ ಜಿಂಕ್ ಬ್ಲೆಂಡ್ ಅಂತ ಹೇಳ್ತೀವಿ. ಓಕೆನಾ, ಈ ಮೂರು AB ಟೈಪ್ ಗೆ ಎಕ್ಸಾಂಪಲ್. ಅಂಡ್ ದೆನ್ AB2 ಟೈಪ್ ಗೆ ನೀವು ಕಲಿಬೇಕಾಗಿರೋದು ಕ್ಯಾಲ್ಸಿಯಂ ಫ್ಲೋರೈಡ್, ಇನ್ನೊಂದು ಸೋಡಿಯಂ ಆಕ್ಸೈಡ್. ಓಕೆನಾ, ಇದನ್ನ ನಾವು ಯೂಶಲಿ ಓಕೆನಾ ಕ್ಯಾಲ್ಸಿಯಂ ಫ್ಲೋರೈಡ್ ಅಂತ ಹೇಳ್ತೀವಿ. ವೆರಿ ಗುಡ್, ಕರೆಕ್ಟ್ ಎಕ್ಸಾಂಪಲ್. ಓಕೆ, ಇದನ್ನ ನಾವು ಫ್ಲೋರೈಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆನಾ, ದಿಸ್ ಇಸ್ ನೋನ್ ಆಸ್ ಫ್ಲೋರೈಡ್ ಅಥವಾ ಫ್ಲೋರೈಡ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆನಾ, ಇದನ್ನ ನಾವೇನಂತ ಕರಿತೀವಿ, ಫ್ಲೋರೈಡ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಅದೇ ತರ ಸೋಡಿಯಂ ಆಕ್ಸೈಡ್ ಅನ್ನ ನಾವೇನಂತ ಕರಿತೀವಿ, ದಿಸ್ ಸೋಡಿಯಂ ಆಕ್ಸೈಡ್ ಇಸ್ ಯೂಶಲಿ ನೋನ್ ಆಸ್ ಆಂಟಿ ಫ್ಲೋರೈಡ್ ಸ್ಟ್ರಕ್ಚರ್. ಏನಂತ ಕರಿತೀವಿ, ಆಂಟಿ ಫ್ಲೋರೈಡ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆನಾ, ಆಂಟಿ ಫ್ಲೋರೈಡ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆಂಟಿ ಫ್ಲೋರೈಡ್ ವಾಟ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಅಂಡರ್ಸ್ಟುಡ್? ಆಮ್ ಐ ಕ್ಲಿಯರ್? ಓಕೆ, ನಾವು ಫಸ್ಟ್ ಈಗ ನಾವೇನ್ ಮಾಡೋಣ, AB ಟೈಪ್ ಅನ್ನ ಕಲಿಯೋಣ. ಯೂಶಲಿ AB ಟೈಪ್ ಅಲ್ಲಿ ನಾವು ಫಸ್ಟ್ ಕಲಿಬೇಕಾಗಿರೋದು ಯಾವ್ದು ಅಂದ್ರೆ, AB ಟೈಪ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ಬಂದು ಸೋಡಿಯಂ ಕ್ಲೋರೈಡ್. ಓಕೆನಾ, ಸೋಡಿಯಂ ಕ್ಲೋರೈಡ್ ಟೈಪ್. ನಾವೀಗ ಸೋಡಿಯಂ ಕ್ಲೋರೈಡ್ ಟೈಪ್ ಅಂದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರ್ಬೇಕು, ಇಲ್ಲಿ ನಮ್ಮ ಕೇಟಯಾನ್ ಯಾವುದು, ವಿಚ್ ಇಸ್ ದ ಕೇಟಯಾನ್, ಮೈ Na+ ವಿಲ್ ಬಿ ದ ಕೇಟಯಾನ್. ಕರೆಕ್ಟಾ? ಕೇಟಯಾನ್ ಯಾವುದು Na+, and Cl- will be my anion, right? Cl- is my anion. ಸೊ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಯಾವ್ದು ಪ್ಯಾಕಿಂಗ್ ಅನ್ನ ಮಾಡುತ್ತೆ, ವಾಯ್ಡ್ಸ್ ಅನ್ನ ಯಾವ್ದು ಫಿಲ್ ಮಾಡುತ್ತೆ. ಐ ಥಿಂಕ್ ದಿಸ್ ಹ್ಯಾಸ್ ಬಿನ್ ಎಕ್ಸ್ಪ್ಲೇನ್ ಟು ಯು ಇನ್ ದ ಫ್ಯೂ ಆಫ್ ದ ಕ್ಲಾಸಸ್. ಐ ಥಿಂಕ್ ವೆನ್ ಐ ಟುಕ್ ಅಪ್ maybe 1 week before. Which does the packing? Anion does the packing or cation does the packing? Which one does the packing? Can somebody tell me which one does the packing? ಯಾವ್ದು ಪ್ಯಾಕಿಂಗ್ ಅನ್ನ ಮಾಡುತ್ತೆ, ದೊಡ್ಡದು ಆಟಮ್ ಪ್ಯಾಕಿಂಗ್ ಮಾಡುತ್ತಾ ಅಥವಾ ಸಣ್ಣ ಆಟಮ್ ಕೇಟಯಾನ್ ಪ್ಯಾಕಿಂಗ್ ಮಾಡುತ್ತಾ? Which one will be doing the packing? Very good, Satvik. That is, my anion will be doing my packing. Correct? Anion ಮಾಡುತ್ತೆ, ಪ್ಯಾಕಿಂಗ್ ಅನ್ನ ಮಾಡುತ್ತೆ. ಹಾಗಾದ್ರೆ ಸೋಡಿಯಂ ಏನ್ ಮಾಡ್ಬೇಕು ಇಲ್ಲಿ? What is the use of sodium then? ಸರಿ, anion ಪ್ಯಾಕಿಂಗ್ ಮಾಡ್ತಂದ್ರೆ ಸೋಡಿಯಂನ ನೆಸೆಸಿಟಿ ಏನು? What does sodium do? ಕೇಟಯಾನ್ ಜಾಬ್ ಏನು? What is the job of cations? Okay, cation basically ಏನ್ ಮಾಡುತ್ತೆ ಅಂದ್ರೆ it is just going to fill up the voids ಅನ್ನ ಕವರ್ ಮಾಡ್ಲಿಕ್ಕೆ, ಏನ್ ಗ್ಯಾಪ್ ಇರುತ್ತೋ ಅದನ್ನ ಕವರ್ ಮಾಡ್ಲಿಕ್ಕೆ ನಾವೇನನ್ನ ಯೂಸ್ ಮಾಡ್ತೀವಿ, cations ನ ಯೂಸ್ ಮಾಡ್ತೀವಿ. ಯೂಶಲಿ voids ಅಂದ್ರೆ I hope everybody knows. Basically voids ನಮಗೆ ಯಾವ ತರ ಇದೆ, we have two kinds of voids. One is tetrahedral void. ಕರೆಕ್ಟಾ? ಒಂದ್ ಯಾವುದು tetrahedral void, ಇನ್ನೊಂದು octahedral void, right? Tetrahedral void and then one more is octahedral void. So now you know that ನನ್ನ anion ಏನಿದೆ ಇಲ್ಲಿ ಏನ್ ಪ್ಯಾಕಿಂಗ್ ಮಾಡ್ತಿದೆಯಲ್ಲ, this is usually the anion which is doing the packing. ಇಲ್ಲಿ ಯಾವ ತರದ ಪ್ಯಾಕಿಂಗ್ ಆಗ್ತಿದೆ ಅಂದ್ರೆ FCC type of structure. ಓಕೆನಾ, ಇಲ್ಲಿ ನನಗೆ ಯಾವ ತರದ ಸ್ಟ್ರಕ್ಚರ್ ಅನ್ನ ಕೊಡುತ್ತೆ anion, FCC ಸ್ಟ್ರಕ್ಚರ್ ಅನ್ನ ಕೊಡುತ್ತೆ. Now when I am talking about FCC, what do you know? FCC ಅಂದ್ರೆ anions ಎಲ್ಲೆಲ್ಲಿ ಇರುತ್ತೆ, face center cubic centris ಅಂದ್ರೆ chlorine ions ಎಲ್ಲೆಲ್ಲಿ ಇರುತ್ತೆ, one is it will be in the corners. Correct?
face center cubic lattice andre ellelli irutte, one is in the corners and one more is in the face center, correct? Innondu elli irutte, it will be in the face center, right? So location ellelli irutte, one corner and one more is in the face center. So basically ಈಗ ನಾನು ನಿಮಗೆ ಕೇಳಿದ್ರೆ ಒಂದು ಡಯಾಗ್ರಾಮ್ ಅನ್ನ ಮಾಡ್ಕೊಳ್ಳೋಣ ಅಲ್ವಾ, ಕ್ಲೀನ್ ಆಗಿ ಒಂದು ಡಯಾಗ್ರಾಮ್ ಅನ್ನ ಹಾಕಿದ್ರೆ ಐ ಥಿಂಕ್ ದಟ್ ವಿಲ್ ಬಿಕಮ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಹಾಗಾದ್ರೆ ಎಲ್ಲೆಲ್ಲಿ ಇರುತ್ತೆ ನನ್ನ ಕ್ಲೋರಿನ್ ಆಟಮ್ಸ್, ಲೆಟ್ ಮಿ ಜಸ್ಟ್ ಚೇಂಜ್ ದ ಕಲರ್ ಸೊ ದಟ್ ಯು ನೋ ದ ಲೊಕೇಶನ್ ಆಫ್ ದ ಆಟಮ್ಸ್. ಕ್ಲೋರಿನ್ ಆಟಮ್ಸ್ ಎಲ್ಲೆಲ್ಲಿ ಇರ್ತವೆ? Oh, this color is very light. Yeah. Okay, so chlorine will be here, corners 1 2 3 4 5 6 7 8, and then at the faces here opposite faces and then here also, the forward and backward. So totally is to faces alli enirutte nanna chlorine atoms irutte, something like this Cl minus ions, correct? Ivella eno Cl minus ions, hauda? Corners matte face alli irodanna nav enanta karitivi Cl minus ions anta ಹೇಳ್ತೀವಿ, right? So this is known as Cl minus ions. Now ಇನ್ನೊಂದು, now if they ask you what is the number of Cl minus ions per unit cell, suppose ನಿಮ್ಮ ಹತ್ರ ಈಗ ಕ್ಲೋರಿನ್ ಎಷ್ಟಿದೆ per unit cell ಎಷ್ಟಿದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? Cl minus ions per unit cell ಅಂದ್ರೆ ಎಷ್ಟು ಅಂತ ಹೇಳ್ಬೇಕು? C. Corner cell total ಎಷ್ಟಿದೆ? 8. Contribution is to 1/8, so total ಎಷ್ಟಾಯ್ತು? 1. And face center ಇಂದ ಎಷ್ಟಿರುತ್ತೆ? Total faces is to 1 2 3 4 5 6 faces. Contribution is 1/2, so 3. So total ಎಷ್ಟಾಯ್ತು? 1 plus 3 is equal to 4. ಹಾಗಾದ್ರೆ chlorine ion per unit cell is to 4. Okay na? Chloride ions per unit cell ಎಷ್ಟಾಯ್ತು? It is 4, right? Adadmele now this is something which we spoke about the chloride ion. Now moving on to the sodium ion. Sodium ion ellelide anta nodana. Usually sodium ion andre ellirutte anta helta idivi. See, sodium ions will be basically in the octahedral voids, hauda? Illi elli irutte nama sodium ions, that will be in my octahedral voids, correct? Octahedral voids olage ನನ್ನ ಸೋಡಿಯಂ ಅಯಾನ್ ಇರುತ್ತೆ. ಆಕ್ಟಾಹೆಡ್ರಲ್ ವರ್ಡ್ ಒಳಗೆ ಏನಿರುತ್ತೆ? ನನ್ನ ಸೋಡಿಯಂ ಅಯಾನ್ಸ್ ಇರುತ್ತೆ. Now octahedral voids ಅಂದ್ರೆ where is the location of octahedral voids? Can somebody tell me the location of octahedral voids? Where is the location of octahedral voids? I think this has been taught to you very clearly. Where is the location of octahedral void? Location of octahedral voids, tetrahedral ಮತ್ತೆ octahedral voids ನ ಲೊಕೇಶನ್ ಅನ್ನ ನಾನು ಹೇಳಿದ್ದೆ. Where is exactly octahedral voids located? Yeah, octahedral voids ಒಂದು ನನ್ನ ಎಡ್ಜಿನ ಸೆಂಟರ್ ಅಲ್ಲಿ ಇರುತ್ತೆ. It will be located in the edge center and one more it will be located in the body center. ನನ್ನ ಬಾಡಿಯ ಸೆಂಟರ್ ಅಲ್ಲಿ ಮಧ್ಯದಲ್ಲಿ ಇರುತ್ತೆ. So usually ಎಷ್ಟು edges ಇದೆ? Can somebody tell me how many edges does a cube have? Corners alla, edges, the lines. Totally how many edges are there? How many edges? Very good, very good. That is totally 12 edges ಇದೆ. ಒಂದು edge ಇಂದ ಎಷ್ಟು contribution ಇರುತ್ತೆ? ಒಂದು edge ಎಷ್ಟು contribute ಮಾಡುತ್ತೆ? Yeah, contribution of the edges, that is yeah, correct. So ಒಂದು edge contribute ಎಷ್ಟು ಮಾಡುತ್ತೆ ನಮಗೆ? 1/4 contribution ಇರುತ್ತೆ, ಹೌದಾ? 4 ಕಡೆ ಅದು ಡಿವೈಡ್ ಆಗಿರುತ್ತೆ. ಒಂದು edge 4 ಮನೆಗೆ ಬಿಲಾಂಗ್ ಆಗುತ್ತೆ. ಹಾಗಾಗಿ so the total value is 3. and then body center ಅಂದ್ರೆ ಒಂದು ಮಧ್ಯದಲ್ಲಿ ಇದೆ ಅಂತ, so that means it will be completely occupied. ಅಲ್ಲಿಗೆ total value ಎಷ್ಟಾಯ್ತು? sodium ions per unit cell ಎಷ್ಟಾಯ್ತು? sodium ions per unit cell ಎಷ್ಟಾಯ್ತು? 3 plus 1 is equal to 4, correct? So sodium ions per unit cell is 4, right? Okay, now after that ನಿಮಗೆ ಇದು ಗೊತ್ತಾಯ್ತು. After that coordination number ಎಷ್ಟು ಅಂತ ಕೇಳ್ತಾರೆ. Okay na? Shall I rub this? Do I have the permission to rub this? Screenshot ತಗೊಂಡಿದ್ದೀರಾ? Okay, I think I'll just rub this so that I can
ಓಕೆ, ನಾವು ಮೂವಿಂಗ್ ಆನ್. ಈಗ ನಿಮಗೆ ಕ್ಲೋರೈಡ್ ಅಯಾನ್ ಎಷ್ಟಿದೆ, ಸೋಡಿಯಂ ಅಯಾನ್ ಎಷ್ಟಿದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಕ್ವೆಶನ್ ಏನ್ ಕೇಳ್ತಾರೆ ಅಂದ್ರೆ ಮೇ ಬಿ ಇದ್ರ ರಿಲೇಟೆಡ್ ಕೋಆರ್ಡಿನೇಷನ್ ನಂಬರ್ ಎಷ್ಟು. ಮೇ ಬಿ Cl ಮೈನಸ್ ಅಯಾನ್ ಎಷ್ಟಿದೆ, Na ಪ್ಲಸ್ ಅಯಾನ್. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು, ದಟ್ ಇಸ್ ನಿಯರೆಸ್ಟ್ ನೇಬರ್, ಕರೆಕ್ಟಾ. ಕೋಆರ್ಡಿನೇಷನ್ ನಂಬರ್ ಆಫ್ ಸೋಡಿಯಂ ಅಯಾನ್ಸ್ ಎಷ್ಟು ಅಂತ ಕೇಳ್ತಾರೆ. ನಾವು ವಾಟ್ ಯು ಥಿಂಕ್, ಹೌ ಮೆನಿ ಸೋಡಿಯಂ ಅಯಾನ್ ಇಸ್ ಸರೌಂಡೆಡ್ ಬೈ ಸಿ. ಈಗ ನಾನು ಸೋಡಿಯಂ ಅಯಾನ್ಸ್ ಅಂದ್ರೆ ಎಲ್ಲೆಲ್ಲಿ ಇದೆ ಅಂತ ಹೇಳಿದ್ರೆ ಆಕ್ಟಾಹೆಡ್ರಲ್ ವಾಯ್ಡ್, ಕರೆಕ್ಟಾ, ಅಂದ್ರೆ ಎಡ್ಜ್ ಸೆಂಟರ್ ಅಲ್ಲಿ ಇರುತ್ತೆ. ಸೊ ಬೇಸಿಕಲಿ ಐ ಥಿಂಕ್ ಐ ಎಕ್ಸ್ಪ್ಲೇನ್ ಇಟ್ ಯೂಸಿಂಗ್ ಗ್ರೀನ್ ಕಲರ್. ಎಲ್ಲೆಲ್ಲಿ ಇರುತ್ತೆ ಎಡ್ಜ್ ಸೆಂಟರ್ ಅಂದ್ರೆ ಮಧ್ಯದಲ್ಲಿ 1 2 3 4 5 6 7 8 9 10 11 12 and then one will be in the middle, correcta. ಇಲ್ಲೆಲ್ಲೋ ಇರುತ್ತೆ ಮಧ್ಯದಲ್ಲಿ ಒಂದು ಬಾಡಿಲಿ ಇರುತ್ತೆ. ನಾವು ಸೋಡಿಯಂ ಅಯಾನಿನ ಸಪೋಸ್ ನಾವೀಗ if I have to tell the this thing, what is that coordination number, ಒಂದು ಸೋಡಿಯಂ ಅಯಾನು ಎಷ್ಟು ಕ್ಲೋರೈಡ್ ಅಯಾನ್ ಇಂದ ಸರೌಂಡ್ ಆಗಿರುತ್ತೆ ಅಂದ್ರೆ ಜಸ್ಟ್ ಸಿ ಹಿಯರ್ ಓನ್ಲಿ. ಇಲ್ಲಿ ನೋಡಿ, ಒಂದು ಸೋಡಿಯಂ ಅಯಾನ್ ಇಲ್ಲಿದೆ, ಪಕ್ಕದಲ್ಲಿ ಏನಿದೆ ಕ್ಲೋರಿನ್ 1 and then 2, ಕರೆಕ್ಟಾ. ಎರಡು ಇಲ್ಲಿದೆ, ಓಕೆ. ಅಂಡ್ ದೆನ್ ಇಲ್ಲಿ ಅದ್ರ ಎದುರುಗಡೆನೆ ಒಂದಿದೆ, ಕರೆಕ್ಟಾ. ಸೊ 3 ಅಂಡ್ ದೆನ್ ಅದ್ರ ಆಪೋಸಿಟ್ ಒಂದಿರುತ್ತೆ ಸ್ಟ್ರಕ್ಚರ್ ಅದೇ ತರ. ಸೊ ದಟ್ ಮೀನ್ಸ್ 4, ಕರೆಕ್ಟಾ. ಇಲ್ಲೊಂದು 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 ಅಂಡ್ ದೆನ್ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಕೆಳಗಡೆ ಒಂದು, ಕರೆಕ್ಟಾ. ಕೆಳಗಡೆ ಒಂದಿರುತ್ತೆ, ಮೇಲ್ಗಡೆ ಒಂದಿರುತ್ತೆ, ರೈಟ್. ಸೊ ಟೋಟಲಿ ಎಷ್ಟಾಯ್ತು, ಹೌ ಮೆನಿ ಡು ಯು ಸಿ, one is above, one is in the left, one is in the right, and then you see one is towards me, one is towards other cube, then you see one is above, one is below. So totally estaito, how many do you see? So the coordination number of sodium ion is estaito, it is 6. Adhe tara, suppose if I have to find out the coordination number of Cl minus ion, okay na. Iga nanu coordination number of Cl minus ion nodbeku andre chloride ion ina coordination number nodbeku andre suppose iga idondu corner anna consider madva, okay na. ಇಲ್ಲ ಅಬ್ಸರ್ವ್ ಮಾಡಿ, ಕ್ಲೋರೈಡ್ ಅಯಾನ್ ಎಷ್ಟಿದೆ ನೋಡಿ, ಇಲ್ಲಿ 1 and then 2 and then 3. ಅದೇ ತರ ಇದ್ರದ್ದು ಇನ್ನೊಂದು ಆಕ್ಸಿಸ್ ಇರುತ್ತೆ, ಈ ಕಡೆ ಒಂದಿರುತ್ತೆ 4, ಇದ್ರದ್ದು ಆಕ್ಸಿಸ್ ಕೆಳಗಿರುತ್ತೆ 5 and then here 6. ಸೊ ಟೋಟಲಿ ಎಷ್ಟಾಯ್ತು, ಅಯಾನ್ಸ್ ಎಷ್ಟು ಸರೌಂಡ್ ಆಗಿದೆ ಕ್ಲೋರೈಡ್ ಅಯಾನಿಗೆ ಸೋಡಿಯಂ. ವಾಟ್ ಇಸ್ ದ ಕೋಆರ್ಡಿನೇಷನ್ ನಂಬರ್? Yeah, it is 6. So coordination number is 2, it is 6. So coordination number of sodium ion and chloride ion is 6. Okay. Are we clear with this? First ನಾನು ನಿಮಗೆ number of ions per unit cell ಅನ್ನು ಕ್ಯಾಲ್ಕುಲೇಟ್ ಮಾಡಕ್ಕೆ ಕಲಿಸ್ತೆ. Number of sodium ions per unit cell, number of chloride ion per unit cell, and then number of NaCl ಅಂದ್ರೆ ಎಷ್ಟಾಗುತ್ತೆ ಹೇಳಿ ನೋಡೋಣ. Number of NaCl ಅಂದ್ರೆ ಏನು, ions total complete ಮಾಡಿದ್ರೆ number of NaCl ions per unit cell ಅಂದ್ರೆ ಏನು, that is Na plus S is 4, Na minus S is 4. So that means total is 4 ions, 4, correct? Combine no even ಮಾಡ್ತಿದ್ದೀರಾ 4 plus 4 minus combine ಮಾಡ್ತಿದ್ದೀರಾ, no, not like that. ಒಂದು ಎರಡು ions complete ಆಗಿ ಒಂದು ಕಾಂಪೌಂಡ್ ಸಿಗುತ್ತೆ. ಹಾಗಾದ್ರೆ total ಎಷ್ಟಾಯ್ತು, now we are in the right track, that is 4 NaCl ions per unit cell, correct? So ಈಗ coordination number ಬಗ್ಗೆ ಆಯ್ತು, number of NaCl, number of ions ಆಯ್ತು. Now last one ಇದರಲ್ಲಿ ಏನ್ ಕೇಳ್ತಾರೆ ಅಂದ್ರೆ, please take the screenshot. Okay, now moving on to the last stop, that is see, usually ಈಗ ನಾನು ಒಂದು ಎಡ್ಜ್ ಲೆಂತ್ ಅನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ, ಓಕೆನಾ. ಮೇ ಬಿ ಈ ತರ ಒಂದೇ ಒಂದು ಎಡ್ಜ್ ಅನ್ನ ನಾನು ಕನ್ಸಿಡರ್ ಮಾಡ್ತೀನಿ, ನಾಟ್ ಲೈಕ್ ದಿಸ್ ಎರಡು ಲೈನ್ಸ್ ಅಲ್ಲ, ಮತ್ತೆ ಕನ್ಫ್ಯೂಸ್ ಆಗಬೇಡಿ. Yeah, maybe I will take one edge like this. ಈಗ ನಿಮಗೇನ್ ಗೊತ್ತಿದೆ ಅಂದ್ರೆ ಈಗ ಒಂದು ಕ್ಯೂಬಿನ ಎಡ್ಜ್ ತಗೊಂಡ್ರೆ ಟೋಟಲ್ ಎಡ್ಜ್ ಲೆಂತ್ ಎಷ್ಟಿರುತ್ತೆ ಅದ್ರದ್ದು, ವಾಟ್ ಇಸ್ ದ ಎಡ್ಜ್ ಲೆಂತ್ ಆಫ್ ದ ಕ್ಯೂಬ್ ನಾವು ಏನಂತ ಬರಿತೀವಿ, ಎ ಅಂತ ಬರಿತೀವಿ, ಹೌದಾ. ನಾವು ಸಪೋಸ್ ಈಗ ಒಂದು ಕಾರ್ನರ್ ಅಲ್ಲಿ ಒಂದು ಕ್ಲೋರೈಡ್ ಅಯಾನ್ ಇದೆ ಅಂತ ಅನ್ಕೊಳ್ಳೋಣ, ಓಕೆನಾ. ಒಂದು ಕಾರ್ನರ್ ಅಲ್ಲಿ ಒಂದು ಕ್ಲೋರೈಡ್ ಅಯಾನ್ ಇದೆ, ಇನ್ನೊಂದು ಕಾರ್ನರ್ ಅಲ್ಲಿ ಇನ್ನೊಂದು ಕ್ಲೋರೈಡ್ ಅಯಾನ್ ಇದೆ ಅಂತ ಅನ್ಕೊಳ್ಳೋಣ, ಓಕೆನಾ. ಸೊ ಈಗ ಇಲ್ಲೇನಾಗುತ್ತೆ ಅಂದ್ರೆ, ಅಬ್ಸರ್ವ್ ವೆರಿ ಕ್ಲಿಯರ್ಲಿ ಸ್ಟೂಡೆಂಟ್ಸ್, ಇಲ್ಲಿ ಏನಾಗುತ್ತೆ ಮಧ್ಯದಲ್ಲಿ ಚೂರು ಗ್ಯಾಪ್ ಇದೆ, ಆ ಗ್ಯಾಪ್ ಅನ್ನ ನಾವ್ ಏನಂತ ಹೇಳೋದು, ವಾಯ್ಡ್, ಕರೆಕ್ಟಾ. ಆ ವಾಯ್ಡ್ ಅನ್ನ ಆಕ್ಯುಪೈ ಮಾಡೋದು ಯಾವುದು, ಕೇಟಯಾನ್. ಸೊ ಅದೇನ್ ಮಾಡುತ್ತೆ, ಕೇಟಯಾನ್ ಮಧ್ಯದಲ್ಲಿ ಬಂದು ಆ ಸ್ಪೇಸ್ ಅನ್ನ ಆಕ್ಯುಪೈ ಮಾಡುತ್ತೆ, ಹೌದಾ. ನನ್ನ ಕೇಟಯಾನ್ ಏನ್ ಮಾಡುತ್ತೆ, ಮಧ್ಯದಲ್ಲಿ ಬಂದು ಆ ಸ್ಪೇಸ್ ಅನ್ನ ಆಕ್ಯುಪೈ ಮಾಡುತ್ತೆ. ಕೇಟಯಾನ್ ಇಸ್ ಸೋಡಿಯಂ, ಕರೆಕ್ಟಾ. ಐ ಆಮ್ ಜಸ್ಟ್ ಸೇಯಿಂಗ್, ಓಕೆನಾ. ಸೊ ಈಗ ಅದು ಆಕ್ಯುಪೈ ಮಾಡುತ್ತೆ ಅಂತ ಅನ್ಕೊಳ್ಳೋದು. ಯೂಶಲಿ ಈ ಕ್ಲೋರೈಡ್ ಅನ್ನ ಅರ್ಧ ಅಂದ್ರೆ ಎಷ್ಟಾಗುತ್ತೆ ಡಿಸ್ಟೆನ್ಸ್, r, ಕರೆಕ್ಟಾ. ಅರ್ಧ ಒಳಗಿದೆ ಅಂದ್ರೆ r ರೇಡಿಯಸ್, ಇದ್ರದ್ದು ರೇಡಿಯಸ್ ಎಷ್ಟು, r. ಸೊ ಈಗ ನೀವೇನ್ ಗೊತ್ತು, r ಮೈನಸ್, ಇಲ್ಲಿ ಇದು ನಾವು ಏನ್ ರೇಡಿಯಸ್ ತಗೊಂಡಿದ್ದೀವೋ r ಮೈನಸ್, ಅದ್ ಯಾವ್ದ್ರದ್ದು ರೇಡಿಯಸ್, ಅದು r ಮೈನಸ್ ಇಸ್ ನಥಿಂಗ್ ಬಟ್ ದಿ ರೇಡಿಯಸ್ ಆಫ್ anion, ದಟ್ ಇಸ್ Cl ಮೈನಸ್ ಆಫ್ ಅಯಾನ್, ಕರೆಕ್ಟಾ. ರೇಡಿಯಸ್ ಆಫ್ anion ಎಷ್ಟು, r ಮೈನಸ್. ಅದೇ ತರ ಇಲ್ಲಿ ಟೋಟಲ್ ಕೇಟಯಾನ್ ಇದೆ ಅಂದ್ರೆ ಅದ್ರ ರೇಡಿಯಸ್ ಎಷ್ಟಾಯ್ತು, ಅದ್ರ ಡಿಸ್ಟೆನ್ಸ್ ಎಷ್ಟಾಯ್ತು, ಕಂಪ್ಲೀಟ್ ಕೇಟಯಾನ್ ಒಳಗಿದೆ ಅಂದ್ರೆ r ಪ್ಲಸ್ r ಅಂದ್ರೆ ಎಷ್ಟು, ಇಟ್ ಇಸ್ 2r ಪ್ಲಸ್,
ಕರೆಕ್ಟಾ. ಇದೆಷ್ಟಾಯ್ತು 2r+. ಅಂದ್ರೆ r+ ಅಂದ್ರೆ ಏನು, ರೇಡಿಯಸ್ ಆಫ್ ಕೇಟಯಾನ್. ಹಾಗಾದ್ರೆ ಈಗ ನಾನು ಎಡ್ಜ್ ಲೆಂತ್ ನ ಕಂಪ್ಲೀಟ್ ಡಿಸ್ಟೆನ್ಸ್ ಎಷ್ಟಿದೆ, ಒಂದು ಎಡ್ಜ್ ಲೆಂತ್ ನ ಕಂಪ್ಲೀಟ್ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ನಾನು ಏನಂತ ಆಡ್ ಮಾಡ್ಬೇಕು, ದಟ್ ಈಸ್ 2r- plus 2r+ is equal to a. ಕರೆಕ್ಟಾ. ಟೋಟಲ್ ಡಿಸ್ಟೆನ್ಸ್ ಅನ್ನ ಹೇಳ್ಬೇಕು ಅಂದ್ರೆ ಹೇಗೆ ಹೇಳ್ಬೇಕು ನಾನು, 2r- plus 2r+ is equal to a. So this is the relationship. ಇಲ್ಲಿ ಎಡ್ಜ್ ಲೆಂತ್ ಗೆ ಯಾವ ತರ ನಾವು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಓಕೆನಾ. So this is the distance. Now basically last ಒಂದು ಏನಂದ್ರೆ ಈ NaCl ಟೈಪ್ ಏನಿದೆಲ್ಲ, ಯೂಶಲಿ ಈ NaCl ಟೈಪ್ ತರದ್ದು ಇನ್ ಯಾವ ಇದಾವೆ ಎಕ್ಸಾಂಪಲ್ಸ್. NaCl ಟೈಪ್ ಅನ್ನ ಇನ್ ಯಾವ ಕಾಂಪೌಂಡ್ಸ್ ಫಾಲೋ ಮಾಡ್ತವೆ ಅಂದ್ರೆ ಯೂಶಲಿ ದ ಹ್ಯಾಲೈಡ್ಸ್ ಆಫ್ ಆಲ್ಕಲಿ ಮೆಟಲ್ಸ್. ಓಕೆನಾ. ಯಾವ ಆಲ್ಕಲಿ ಮೆಟಲ್ಸ್ ಹ್ಯಾಲೈಡ್ಸ್ ಇದೆ ಅಲ್ಲ, ಮೇ ಬಿ ಆಲ್ಕಲಿ ಮೆಟಲ್ಸ್ ಅಂದ್ರೆ ಯಾವುದು, ಗ್ರೂಪ್ 1. ಕರೆಕ್ಟಾ. ಯಾವುದು ಇಟ್ ಇಸ್ your lithium chloride ಅಥವಾ lithium bromide, all these things, ಅಥವಾ oxides of alkaline earth metals. Oxides of what? Alkaline earth metal, group 2. What is the examples? I think Purnima has already told the example in the prior only, that is magnesium oxide, calcium oxides. Ivella NaCl type ಏನ್ ಸ್ಟ್ರಕ್ಚರ್ ಇದೆ ಅದನ್ನ ಏನ್ ಮಾಡುತ್ತೆ, ಪ್ಯಾಟರ್ನ್ ನ ಫಾಲೋ ಮಾಡುತ್ತೆ. ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್. ಓಕೆನಾ. ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆರ್ ವಿ ಕ್ಲಿಯರ್ ವಿತ್ ದ ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್? ಯಾ, sodium chloride structure artha aita? Yes. Okay, shall I move on to the next structure, that is cesium chloride? Move agboda cesium chloride ige? Okay, now moving on to the next one, that is cesium chloride. You basically ಇಲ್ಲಿ ನೋಡಿ, ಇದಕ್ಕೂ ಅದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ ನಮ್ಮ if you remember clearly, sodium in a group ಅಲ್ಲಿ ಏನೇನ್ ಬರುತ್ತೆ, lithium, sodium. Yeah, can somebody tell me group ina ಇದನ್ನ ಹೇಳ್ಬೋದಾ? Usually if you observe ನಾವು ಸೋಡಿಯಂ ಇಂದ ಸೀಶಿಯಂ ತನಕ ಆ ಗ್ರೂಪ್ ಅಲ್ಲಿ ಹೋದ್ರೆ ಬೇಸಿಕಲಿ ಏನಾಗುತ್ತೆ ಅಂದ್ರೆ as we go down the group size increase ಆಗುತ್ತಾ ಡಿಕ್ರೀಸ್ ಆಗುತ್ತಾ? As we go down the group, does the size increase or decrease? Periodic table ಅಲ್ಲಿ as we go down the group, very good. One answer I have already got. Size increase ಆಗುತ್ತಾ ಡಿಕ್ರೀಸ್ ಆಗುತ್ತಾ ಸಾತ್ವಿಕ್? Yeah, size increases or decreases? Yeah, Sahana, very good. It increases. Correct. Size ಏನಾಗುತ್ತೆ, ಬೇಸಿಕಲಿ ಇದು ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಹಾಗಾದ್ರೆ ನನ್ನ ಸೀಸಿಯಂ ಇಲ್ಲಿ ಏನಿದೆಯಲ್ಲ, ದ ಕೇಟಯಾನ್ ಸೀಶಿಯಂ, ಕೇಟಯಾನ್ ಯಾವ್ದು ಇಲ್ಲಿ ಸೀಶಿಯಂ. ಕರೆಕ್ಟಾ. ಇದೊಂದು ಕೇಟಯಾನ್. ಇಲ್ಲಿ ಏನಾಗಿದೆ, ಆಕ್ಚುಲಿ ಇಟ್ ಸೈಜ್ ಇಸ್ ವೆರಿ ಲಾರ್ಜ್. ಹೌದಾ. ದ ಸೈಜ್ ಇಸ್ ಕನ್ಸಿಡರ್ಡ್ ಟು ಬಿ ವೆರಿ ಲಾರ್ಜ್ ಅಂಡ್ ಆನಯಾನಿಕ್ ಸೈಜ್ ಇಸ್ ಆಲ್ಸೋ ಲಾರ್ಜ್. ಆನಯಾನ್ ಸೈಜ್ ಯೂಶಲಿ ಲಾರ್ಜ್ ಇರುತ್ತೆ. ಕರೆಕ್ಟಾ. ಆನಯಾನ್ ಸೈಜ್ ಲಾರ್ಜ್ ಇದೆ. ಸೊ ಇಫ್ ಯು ಅಬ್ಸರ್ವ್ ಹಿಯರ್ ಕ್ಲಿಯರ್ಲಿ, ಫಸ್ಟ್ ಪಾಯಿಂಟ್ ಏನು ಅಂದ್ರೆ ನನ್ನ ಸೀಸಿಯಂ ಏನಿದೆ and my what is it, cesium and chloride. Okay na, cesium ಮತ್ತೆ chloride ಇವೆರಡರದ್ದು ಸೈಜ್ ಏನಿದೆ ಅಂದ್ರೆ ಕಂಪೇರಬಲ್, ಬೋತ್ ಆರ್ ಕಂಪೇರಬಲ್, ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಇದೆ ಸೈಜ್. ಓಕೆನಾ. ಏನಾಗಿದೆ, ಅವ್ರದ್ದು ರೇಷಿಯೋ ಇದೆಲ್ಲ, ರೇಡಿಯಸ್ ಕೇಟಯಾನ್ದು ಮತ್ತೆ ಆನಯಾನ್ದು ಆಲ್ಮೋಸ್ಟ್ ಏನಾಗಿದೆ, ಈಕ್ವಲ್ ಆಗಿದೆ. ಓಕೆನಾ. ದಟ್ ಇಸ್ ಅರೌಂಡ್ 0.732 ವ್ಯಾಲ್ಯೂ ಏನೋ ಬರುತ್ತೆ. ಹಾಗಾಗಿ ಇಫ್ ಇಟ್ ಇಸ್ ಕಂಪೇರಬಲ್ ಅಥವಾ ಈಕ್ವಲ್ ಆಗಿದ್ರೆ ನಾವು ಅದನ್ನ ಏನಂತ ಹೇಳ್ತೀವಿ, ಇದು ಯಾವ ತರದ ಸ್ಟ್ರಕ್ಚರ್ ಅನ್ನು ಫಾಲೋ ಮಾಡುತ್ತೆ ಅಂದ್ರೆ ಡ್ಯೂ ಟು ಇಟ್ಸ್ ರೇಷಿಯೋ ಇಟ್ ಫಾಲೋಸ್ ದಿ BCC ಟೈಪ್. ಓಕೆನಾ. ಏನು ಇದು ಫಾಲೋ ಮಾಡುತ್ತೆ, ಇಟ್ ಫಾಲೋಸ್ ದಿ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸೆಲ್ಲಿನ ಸ್ಟ್ರಕ್ಚರ್ ಅನ್ನು ಫಾಲೋ ಮಾಡುತ್ತೆ. ಅಂಡ್ ದೆನ್ ಇಲ್ಲಿ ಪ್ಯಾಕಿಂಗ್ ಏನಿದೆ, ಆಬ್ವಿಯಸ್ಲಿ ಇಟ್ ಇಸ್ ಡನ್ ಬೈ ದ ಆನಯಾನ್ ಓನ್ಲಿ. ಪ್ಯಾಕಿಂಗ್ ಯಾವ್ದ್ರಿಂದ ಆಗ್ತಿದೆ, ಪ್ಯಾಕಿಂಗ್ ಇಸ್ ಡನ್ ಬೈ ಮೈ Cl- ion only. ಓಕೆನಾ. ಪ್ಯಾಕಿಂಗು Cl- ion ಮಾಡುತ್ತೆ. ಅಂಡ್ ದೆನ್ ಕ್ಲೋರೈಡ್ ಅಯಾನ್ ಏನಿದೆಯೋ ಇಟ್ ಇಸ್ ಓನ್ಲಿ ಪ್ರೆಸೆಂಟ್ ಇನ್ ದ ಕಾರ್ನರ್. ಓಕೆನಾ. ಕ್ಲೋರೈಡ್ ಅಯಾನು ಕಾರ್ನರ್ ಅಲ್ಲೇ ಇದೆ. ಇಟ್ ಇಸ್ ಪ್ರೆಸೆಂಟ್ ಇನ್ ದ ಕಾರ್ನರ್ ಓನ್ಲಿ. ಓಕೆನಾ. ಕಾರ್ನರ್ಸ್ ಅಲ್ಲಿ ಮಾತ್ರ ಇರುತ್ತೆ. ಯಾಕೆ, ಇದು ಬಾಡಿ ಸೆಂಟರ್ಡ್ ಸ್ಟ್ರಕ್ಚರ್. ಓಕೆನಾ. ಲೆಟ್ ಮಿ ಜಸ್ಟ್ ಡ್ರಾ ದ ಡಯಾಗ್ರಾಮ್. ಸೊ ಬೇಸಿಕಲಿ ಇಲ್ಲಿ ಎಲ್ಲಾನು ಒಂದೇ ತರ ಇರೋದ್ರಿಂದ ಸಿ ಆಲ್ ಆರ್ ಲಾರ್ಜ್ ಇನ್ ಸ್ಟ್ರಕ್ಚರ್. ಓಕೆನಾ. ಸೊ ಇಲ್ಲಿ ವಾಯ್ಡ್ಸ್ ಇರೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಕ್ಲೋರೈಡ್ ಇಲ್ಲಿದೆ ಅಂಡ್ ದೆನ್ ಐ ಹ್ಯಾವ್ ಹಿಯರ್ ಅಗೇನ್ ಕಾರ್ನರ್ಸ್ ಇಲ್ಲಿ ಕೆಳಗೆ ಎಲ್ಲ ಇರ್ತಾವಲ್ಲ. ಸೊ ಎವ್ರಿವೇರ್ ಇಟ್ ಇಸ್ ಮೈ ಕ್ಲೋರೈಡ್ ಅಯಾನ್. ಹಾಗಾದ್ರೆ ಕ್ಲೋರೈಡ್ ಅಯಾನ್ ಪರ್ ಯೂನಿಟ್ ಸೆಲ್ ಎಷ್ಟು, ಹೌ ಮಚ್ ಇಸ್ ದ ಕ್ಲೋರೈಡ್ ಅಯಾನ್ ಪರ್ ಯೂನಿಟ್ ಸೆಲ್? ಕ್ಲೋರೈಡ್ ಅಯಾನ್ ಪರ್ ಯೂನಿಟ್ ಸೆಲ್ ಓನ್ಲಿ ಇಫ್ ಇಟ್ ಇಸ್ ಇನ್ ದ ಕಾರ್ನರ್ಸ್ ಎಷ್ಟಾಯ್ತು, ಪರ್ ಯೂನಿಟ್ ಸೆಲ್ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ?
Yeah, very good, Purnima. That is total corners is 8. Correct? Total corners is to 8. Contribution is 1 by 8. So the value is 1. Hagadre chloride ion per unit cell is to it is 1. Right? Chloride ion per unit cell is 1. And then what else should we see? That is cesium ion. Hagadre cesium ion ellide void illa enilla anta heltidira. Then where is cesium ion anta nodana. Okay na? Cesium ion usually it will be present in the cesium ion ellirute. Where is it present? My cesium ion will be present in the body center. Okay na? Body center alli enirutte ನನ್ನ cesium ion irutte. Okay na? So basically where is my cesium ion present? It is present in the center. ಯಾಕೆ ಇದ್ರದ್ದು ಸೈಜ್ ತುಂಬಾ ದಪ್ಪ ಇದೆ, ಹಾಗಾಗಿ it will be present in the center. ಹಾಗಾದ್ರೆ ಬಾಡಿ ಸೆಂಟರ್ ಅಲ್ಲಿ ಪ್ರೆಸೆಂಟ್ ಇದೆ ಅಂದ್ರೆ ಪರ್ ಯೂನಿಟ್ ಸೆಲ್ ಎಷ್ಟು cesium ion ಕಾಣಿಸ್ತಿದೆ ನಿಮಗೆ? How many cesium ions do you see per unit cell? cesium ion per unit cell ಎಷ್ಟಿರುತ್ತೆ? ಬಾಡಿ ಸೆಂಟರ್ ಅಂದ್ರೆ ಮಧ್ಯದಲ್ಲಿ ಸಿಕ್ಕಾಕೊಂಡಿರುತ್ತೆ. ಹಾಗಾದ್ರೆ how many cesium ions? Yeah, very good. Enya answering very good. That is 1. Correct? Value is to it is 1. Cesium ion is usually present is 1. Correct? Now ಈಗ next ನಾವು ಏನನ್ನ ನೋಡಬೇಕು? coordination number ಅನ್ನ ನೋಡಬೇಕು. ನಾವು coordination number ಎಷ್ಟು cesium ion ದು? What do you think? See, BCC structure ಅಂದ್ರೆ ಏನು ಹೇಳಿ? 4 ions ಹಿಂಗಿರ್ತವೆ, and then ಮಧ್ಯದಲ್ಲಿ ಒಂದು ion ಇರುತ್ತೆ, ಅದ್ರ ಮೇಲಕ್ಕೆ ಇನ್ನು 4 ಇರ್ತವೆ. ಕರೆಕ್ಟಾ? ಐ ಹೋಪ್ ಯು ರಿಮೆಂಬರ್ BC ಅಂದ್ರೆ ಯಾವ ತರದ ಸ್ಟ್ರಕ್ಚರ್? A ಟೈಪ್. ಅಲ್ಲಿಗೆ ಒಂದು ಅಯಾನ್ ಒಂದು ಆಟಮ್ ಏನಿದೆಯೋ ಎಷ್ಟುಗೆ ಕಾಂಟ್ಯಾಕ್ಟ್ ಅಲ್ಲಿ ಇದೆ? ಟೋಟಲಿ ಹೌ ಮೆನಿ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ BCC ಸ್ಟ್ರಕ್ಚರ್? ಹೌ ಮೆನಿ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್? ಯಾ ಅದರ್ಸ್. ನಾನು ಅಲ್ಲೇ ಡಯಾಗ್ರಾಮ್ ಬರ್ತಿದ್ದೀನಿ. ಹೌ ಮೆನಿ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್? ಒನ್ ಆಟಮ್ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಹೌ ಮೆನಿ ಮೋರ್ ಆಟಮ್ಸ್? ಎಷ್ಟು ಸ್ಪೇಸ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದೆ? ಹೌ ಮೆನಿ ವಿ ಸಿ ಬಾಬಾ? ಇಲ್ಲಿ ಈ ಸೆಂಟರ್ ಆಟಮ್ ಏನ್ ನೋಡ್ತಿದ್ದೀರಲ್ಲ ಅದು ಎಷ್ಟರಲ್ಲಿ ಕಾಂಟ್ಯಾಕ್ಟ್ ಇದೆ ನೋಡಿ. ಕೆಳಗೆ 4ರಲ್ಲಿ ಕಾಂಟ್ಯಾಕ್ಟ್ ಇದೆ, ಮೇಲೆ 4ರಲ್ಲಿ ಕಾಂಟ್ಯಾಕ್ಟ್ ಇದೆ. ಸೊ ಟೋಟಲಿ ವಾಟ್ ಇಸ್ ದ ನಂಬರ್? ವಾಟ್ ಇಸ್ ದ ಕೋಆರ್ಡಿನೇಷನ್ ನಂಬರ್? ಯಾ, cesium ion ಎಷ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದೆ? ದಟ್ ವೆರಿ ಗುಡ್ ಸಾನಿಯಾ. ದಟ್ ಇಸ್ cesium ion is in contact with 8 of the that is coordination number is to 8 chloride ions ಗೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಅದೇ ತರ ಕ್ಲೋರೈಡ್ ಅಯಾನ್ ಎಷ್ಟಿಗೆ ಕಾಂಟ್ಯಾಕ್ಟ್ ಆಗಿರುತ್ತೆ? ಸಿ ಇಲ್ಲಿ ನೋಡಿ, ಒಂದು ಕ್ಲೋರೈಡ್ ಅನಿಗೆ ಇದ್ರುತ್ತಾ, ಅಂಡ್ ದೆನ್ ಅದೇ ತರ ಇನ್ನೊಂದಿರುತ್ತೆ. ಇಲ್ಲೇ 4 ಕ್ಯೂಬಿನ ಬಾಡಿ ಸೆಂಟರ್ ಟಚ್ ಆಗಿದ್ರೆ ಮತ್ತೆ ಕೆಳಗೆ ಮೇಲೆ 4 ಕ್ಯೂಬಿನ್, ಆ ತರ ಟೋಟಲಿ ಎಷ್ಟು ಕ್ಯೂಬಿನ ಸ್ಟ್ರಕ್ಚರ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ? ದಟ್ ಈಸ್ ಕೋಆರ್ಡಿನೇಷನ್ ನಂಬರ್ ಅಗೇನ್ ಇಟ್ ವಿಲ್ ಬಿ 8. ಕರೆಕ್ಟಾ? ಒಂದು ಕ್ಲೋರೈಡ್ ಅಯಾನ್ ಇಲ್ಲಿ 4 ಬಾಡಿ ಸೆಂಟರ್ ಟಚ್ ಆಗಿರುತ್ತೆ, ಅಂಡ್ ದೆನ್ ಅಗೇನ್ ಕೆಳಗೆ 4 ಬಾಡಿ ಸೆಂಟರ್ ಟಚ್ ಆಗಿರುತ್ತೆ. ಕರೆಕ್ಟಾ? ಹಾಗಾಗಿ ಕೋಆರ್ಡಿನೇಷನ್ ನಂಬರ್ ಎಷ್ಟು ಬರುತ್ತೆ? ಅದ್ರದ್ದು ಕೂಡ 8 ಬರುತ್ತೆ. ಓಕೆನಾ? ಸೊ ನಾವು ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈಗ ನೋಡಿ, ನಾನೊಂದು ಬಾಡಿ ಡಯಾಗ್ರಾಮ್ ಅನ್ನ ತಗೊಳ್ತೀನಿ ಅಂತ ಅನ್ಕೊಳ್ಳೋಣ. ಓಕೆನಾ? ಬೇಸಿಕಲಿ ಈಗ ಒಂದು ಬಾಡಿ ಡಯಾಗ್ರಾಮ್ ಈ ತರ ತಗೊಂಡ್ರೆ ಯು ವಿಲ್ ಸಿ ದಟ್ ಹಿಯರ್ ದೇರ್ ವಿಲ್ ಬಿ ಒನ್ ಕ್ಲೋರೈಡ್ ಅಯಾನ್. ಕರೆಕ್ಟಾ? ಯಾಕೆ ಇವೆಲ್ಲ ಒಂದೇ ಈಕ್ವಲ್ ಸೈಜ್ ಅವು. ಇನ್ನೊಂದು ಕ್ಲೋರೈಡ್ ಅಯಾನ್ ಎಲ್ಲಿ ನೋಡ್ತೀರಾ? ಇಲ್ಲಿ ನೋಡ್ತೀರಾ. ಅದೇ ತರ ಇಲ್ಲೇನಾಗುತ್ತೆ, ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಅನ್ನ ಏನ್ ಆಕ್ಯುಪೈ ಮಾಡಿದೆ? ಇದು ಮಧ್ಯದಲ್ಲಿ ಒಂದು ಬಾಡಿ ಸೆಂಟರ್ ಅಲ್ಲಿ ಏನಿದೆ ನಮ್ಮ ಹತ್ರ? ವಿ ಹ್ಯಾವ್ ಆರ್ cesium ion. ಸೊ ಬೇಸಿಕಲಿ ಕ್ಲೋರೈಡ್ ಅನ್ನ ಇಷ್ಟು ಡಿಸ್ಟೆನ್ಸ್ ಏನಂತ ತಗೊಬಹುದು? ವಿ ಕ್ಯಾನ್ ಟೇಕ್ ಇಟ್ as r, and this is 2r. and then cesium ದ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 2r. ಸೊ ಈ ಎಡ್ಜ್ ಲೆಂಥಿನ ಡಿಸ್ಟೆನ್ಸ್ ಅನ್ನ ನಾವು ಏನಂತ ಬರಿತೀವಿ? a is equal to root r is equal to distance is equal to ಎಷ್ಟು ಅಂತ ಬರಿತೀವಿ? ರೂಟ್ ಆಫ್ 3a ಅಂತ ಬರಿತೀವಿ. ಕರೆಕ್ಟಾ? ಡಿಸ್ಟೆನ್ಸ್ ಎಷ್ಟು ಅಂತ ಬರಿತೀವಿ? ರೂಟ್ ಆಫ್ 3a ಅಂತ ಬರಿತೀವಿ. ಸೊ ದಟ್ ಮೀನ್ಸ್ ಇಲ್ಲಿ ಟೋಟಲ್ ಎಷ್ಟು ಆನಯಾನ್ ಇದೆ, ಎಷ್ಟು ಕೇಟಯಾನ್ ಇದೆ? How many anions we have and how many cations we have? How many anions and how many cations? Yeah, anions is the way 2. That is, so I will write it as 2r minus plus 2r plus is equal to total distance is to, that is 3a. So basically ನನ್ನ distance ಎಷ್ಟಿದೆ? 2r minus plus 2r plus is equal to root of 3a. So this is the relationship. Okay na? ಇದು ನಮ್ಮ ರಿಲೇಶನ್ಶಿಪ್. ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಒಂದು ನಮ್ಮ ಅದರಲ್ಲಿ cesium chloride ನ ಟೈಪ್ ಅಲ್ಲಿ. ಸೊ ಬೇಸಿಕಲಿ ಇದ್ರ ತರದ್ ಇನ್ ಯಾವ ಕಾಂಪೌಂಡ್ಸ್ ಇದೆ, ಅಯಾನಿಕ್ ಕಾಂಪೌಂಡ್ಸ್ ಇದಾವೆ ಅಂದ್ರೆ ಎಕ್ಸಾಂಪಲ್ಸ್ ಬಂದು cesium bromide and then cesium iodide ಅಥವಾ tellurium bromide ಅಥವಾ tellurium iodide. ಓಕೆನಾ? ಇವಿಷ್ಟು ಏನಿದೆ ಈ ನನ್ನ cesium chloride ಏನಿದೆ, cesium chloride ನ ಟೈಪ್ ಅನ್ನ ಫಾಲೋ ಮಾಡಿ. ಓಕೆನಾ? These are the ones which will be following my cesium chloride structure. Are we clear with this? Yeah, are we clear? Clear? Yes? Any doubts?
Okay, so I'm done with two kinds of types. That is, one is AB type, and the other one is your what is that? Your sorry, one was sodium chloride type, and the other one is cesium chloride. Okay, now moving on to the next one. That is idadre mugidu. That is zinc lead. That is zinc sulfide. So idu on ಸ್ವಲ್ಪ different irutte. ಅವೆರಡಕ್ಕಿಂತ ಸ್ವಲ್ಪ difference irutte. That is zinc chloride, zinc sulfide ಏನಿದೆಯೋ usually it follows FCC type. Okay na, ನನ್ನ zinc sulfide ಏನಿದೆಯೋ basically it follows my FCC type. ಯಾಕೆ ಇದನ್ನ ನಾವು ಡಿಫರೆಂಟ್ ಅಂತೀವಿ ಅಂದ್ರೆ ಇಲ್ಲಿ ಏನಿದೆ ಗೊತ್ತಾ, ನನ್ನ ಸಲ್ಫೈಡ್ ಅಯಾನ್ಸ್ ಏನಿದೆ S-2 ಅಯಾನ್ಸ್, ಅದು ಪ್ಯಾಕಿಂಗ್ ಅನ್ನ ಮಾಡುತ್ತೆ. ದಟ್ ಈಸ್ ಆನಯೋನ್, ಅದೇ ಆನಯೋನ್, ಅದು ಪ್ಯಾಕಿಂಗ್ ಅನ್ನ ಮಾಡುತ್ತೆ. ದಟ್ ಈಸ್ ಇನ್ ಫೇಸ್ ಸೆಂಟರ್ಡ್ ಅಂದ್ರೆ ಎಲ್ಲೆಲ್ಲಿ ಆಕ್ಯುಪೈ ಇರುತ್ತೆ, one it will be in the corners and the other it will be in the faces. ಕರೆಕ್ಟಾ? ಸೊ ಈಗ ಸಲ್ಫೈಡ್ ಅಯಾನ್ ಪರ್ ಯೂನಿಟ್ ಸೆಲ್, ಆಲ್ರೆಡಿ ನೀವು ಕಲ್ತಿರೋದ್ರಿಂದ ನಾನು ಸ್ಪೀಡ್ ಆಗಿ ಮಾಡ್ತಾ ಇದ್ದೀನಿ. ಪರ್ ಯೂನಿಟ್ ಸೆಲ್ ಅಂದ್ರೆ ಎಷ್ಟಾಗುತ್ತೆ, ಕಾರ್ನರ್ ಇಂದ ನನಗೆ ಕಾಂಟ್ರಿಬ್ಯೂಷನ್ ಟೋಟಲ್ ಆಗಿ ಬರೋದು 1, ಫೇಸ್ ಇಂದ ನನಗೆ ಬರೋದು totally how much do I get from the face? I get a 6 into 1/2, so that is 3. So total is 2, 3 plus 1 is 4. 4 atoms per unit cell ನನಗೆ ಸಿಗುತ್ತೆ. ಹೌದಾ? 4 sulfide ions will be there per unit cell. Okay, now this is about my sulfide ions. ಅದಾದ್ಮೇಲೆ ಅಲ್ಲಿಗೆ ಹೇಗಿರುತ್ತೆ sulfide ions ಅಂತ, if I write the cubic structure, how is it present? Sulfide ions cubic structure ಅಲ್ಲಿ ಯಾವ ತರ ಇರುತ್ತೆ? Basically it will be in the corners. Correct? Corners ಅಂದ್ರೆ ಇಲ್ಲಿ S-2 again here in the corners. Correct? ಅವಾಗಷ್ಟೇ ಹೇಳಿದೆ ನಾನು S-2 so ಇಲ್ಲೆಲ್ಲ ಇರುತ್ತೆ ಕಾರ್ನರ್ಸ್ ಅಲ್ಲಿ ಎಲ್ಲ ನನ್ನ ಸಲ್ಫೈಡ್ ಅಯಾನ್ಸ್ ಇರುತ್ತೆ. and then it will be in the faces too, ಇಲ್ಲಿ opposite faces, right? faces ಅಲ್ಲಿ ಕೂಡ ಸಲ್ಫೈಡ್ ಅಯಾನ್ಸ್ ಇರುತ್ತೆ. okay, now after that what do we have to see? ಇಲ್ಲಿ zinc ions ನ ಸ್ಪೆಷಾಲಿಟಿ ಹೋಗುತ್ತೆ. ಯೂಶಲಿ ನಾವೇನಂತ ಹೇಳಿದ್ವಿ, ಸೋಡಿಯಂ ಅಯಾನ್ ಆದ್ರೆ ಎಲ್ಲಿತ್ತು ಅಂತ ಹೇಳಿದ್ವಿ, we told that it is present in the edge and body center. but ಇಲ್ಲಿ ಏನಾಗುತ್ತೆ ಅಂದ್ರೆ, see usually ನನ್ನ zinc ಮತ್ತೆ ಸಲ್ಫೈಡಿನ ರೇಷಿಯೋ ಇದೆಯಲ್ಲ, that is radius ratio. correct? what is that? ratio of cation to ratio of anion. ನೆನಪಿದೆ ಅಂತ ಅನ್ಕೊಳ್ತೀನಿ, we had learned the radius ratio. that is ratio of my cation to ratio of anion ಏನಿದೆ, ಬೇಸಿಕಲಿ ಇದು ಎಷ್ಟರವರೆಗೆ ಬರುತ್ತೆ ಅಂದ್ರೆ, it comes ಅದು ಯಾವ ತರ ಮಾಡುತ್ತೆ ಅಂದ್ರೆ, it is almost equal to 0.225. that is tetrahedral void ಗೆ ಸಮವಾಗಿರುತ್ತೆ. ಓಕೆನಾ? it is equal to my tetrahedral void. ಓಕೆನಾ? 0.225 ಬರೋದ್ರಿಂದ ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಟೆಟ್ರಾಹೀಡ್ರಲ್ void. ಹಾಗಾಗಿ ನನ್ನ zinc plus ions ಏನಿದೋ ಇವು ಎಲ್ಲಿ ಆಕ್ಯುಪೈ ಮಾಡ್ತವೆ ಅಂದ್ರೆ, ಯೂಶಲಿ ಇಟ್ ಆಕ್ಯುಪೈಸ್ ದಿ alternate tetrahedral voids. ಓಕೆನಾ? ಎಲ್ಲಾ tetrahedral voids ಅನ್ನು ಆಕ್ಯುಪೈ ಮಾಡೋದಿಲ್ಲ. ಇನ್ಸ್ಟೆಡ್ ಇಟ್ ವಿಲ್ ಆಕ್ಯುಪೈ ದಿ alternative tetrahedral voids. ಅಂದ್ರೆ alternative tetrahedral voids ಅಂದ್ರೆ ಏನು? ಬೇಸಿಕಲಿ if it is present in here, ಇಲ್ಲಿ ಒಂದಿದ್ರೆ and then it might not occur in here. ಓಕೆನಾ? ಇಲ್ಲಿ ಇರೋದಿಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಇರೋದಿಲ್ಲ. ಸೊ ಹಾಗೆ alternative tetrahedral voids ಅದು ಆಕ್ಯುಪೈ ಮಾಡ್ತಾ ಹೋಗುತ್ತೆ. alternative tetrahedral voids ಅನ್ನು ಆಕ್ಯುಪೈ ಮಾಡುತ್ತೆ. ಸೊ ಈಗ ನಾನು FCC ಸ್ಟ್ರಕ್ಚರ್ ಮಾತಾಡ್ತಿದ್ದೀನಿ ಅಂದ್ರೆ ನಂಬರ್ ಆಫ್ ಆಟಮ್ಸ್ ಇಷ್ಟು 4. ಸೊ ನಾವು ಯೂಶಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಟೆಟ್ರಾಹೀಡ್ರಲ್ ವರ್ಡ್ಸ್ ಅಂದ್ರೆ ಇಟ್ ವಿಲ್ ಬಿ ಬೇಸಿಕಲಿ 2n, ಆಕ್ಟಾಹೀಡ್ರಲ್ ವರ್ಡ್ಸ್ ಅಂದ್ರೆ n ಅಂತ. ಸೊ ಆಕ್ಚುಲಿ FCC ಪ್ರಕಾರ ಟೆಟ್ರಾಹೀಡ್ರಲ್ ವರ್ಡ್ಸ್ ಇಲ್ಲಿ ನನಗೆ ಎಷ್ಟಿರ್ಬೇಕಿತ್ತು? 8 ಇರ್ಬೇಕಿತ್ತು. ಬಟ್ ಇಲ್ಲಿಗ ಜಿಂಕ್ ಪ್ಲಸ್ ಏನ್ ಮಾಡ್ತಿದೆ? ಇಟ್ ಇಸ್ ಆಕ್ಯುಪೈಂಗ್ ಆಲ್ಟರ್ನೇಟಿವ್ ಅಂದ್ರೆ 8/2 ಅಂದ್ರೆ ಟೋಟಲಿ Zn+2 ions per unit cell ಎಷ್ಟಾಯ್ತು? how many? 8/2 ಅಂದ್ರೆ that is 4. ಓಕೆನಾ? ಟೋಟಲಿ ಅದು ಎಷ್ಟನ್ನ ಆಕ್ಯುಪೈ ಮಾಡ್ತಿದೆ? 4 ಟೆಟ್ರಾಹೀಡ್ರಲ್ voids ಅನ್ನ ಮಾತ್ರ ಆಕ್ಯುಪೈ ಮಾಡ್ತಾ ಇದೆ. ಓಕೆನಾ? ಬೇಸಿಕಲಿ ಇಟ್ ಇಸ್ ಆಕ್ಯುಪೈಯಿಂಗ್ how many tetrahedral voids per unit cell? it is occupying 4 tetrahedral voids per unit cell. now if I have to speak about my the coordination number, ಈಗ coordination method ಬೇಕು ಅಂದ್ರೆ, see zinc plus ಏನಾಗಿರುತ್ತೆ? ಒಂದು ಟೆಟ್ರಾಹೀಡ್ರಲ್ void ಅಲ್ಲಿ zinc plus ಇರುತ್ತೆ. see ಅದು ಒಂದು ಸಲ್ಫೈಡ್ ಇರುತ್ತೆ, ಆ ಕಡೆ ಮೇಲಿಂದ 3 4. ಸೊ ಬೇಸಿಕಲಿ ಎಷ್ಟನ್ನ ಆಕ್ಯುಪೈ it is covered by how many of the sulfide ions? since ಈಗ ಅದು ಟೆಟ್ರಾಹೀಡ್ರಲ್ voids ಒಂದೊಂದರಲ್ಲಿ ಇರೋದ್ರಿಂದ 4 ಸಲ್ಫೈಡ್ ions ಇಂದ ಅದು ಕವರ್ ಆಗುತ್ತೆ. ಓಕೆನಾ? ಸೊ how many it is? 4. ಓಕೆನಾ? so 4 of the what is it? it will be occupied by it will be surrounded by 4 of the sulfide ions. ಅದೇ ತರ ಒಂದು ಸಲ್ಫೈಡ್ ions ಎಷ್ಟು zinc plus ಇಂದ ಆಕ್ಯುಪೈ ಇರುತ್ತೆ? coordination number of sulfide 2 ions ಅಂದ್ರೆ 4. ಓಕೆನಾ? ಒಂದು ಸಲ್ಫೈಡ್ ಅಯಾನ್ ಎಷ್ಟರಿಂದ ಸರೌಂಡ್ ಆಗಿರುತ್ತೆ? it will be surrounded by 4 of the Zn2+ ions. ಓಕೆನಾ? okay, after that so ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರೆ ಫೈನಲ್ ಒನ್, ದಿ ಎಕ್ಸಾಂಪಲ್ ಫಾರ್ ದಿಸ್ ಈ ಟೈಪ್ ಅನ್ನ ಯಾವ್ದು ಫಾಲೋ ಮಾಡುತ್ತೆ ಅಂದ್ರೆ, ದಟ್ ಇಸ್ ಅಯಾನಿಕ್ ಕಾಂಪೌಂಡ್ಸ್ ಲೈಕ್ ಕಾಪರ್ ಕ್ಲೋರೈಡ್, ಕಾಪರ್ ಬ್ರೋಮೈಡ್, ಕಾಪರ್ ಅಯೋಡೈಡ್ ಅಂಡ್ ಯೋರ್ ಸಿಲ್ವರ್ ಅಯೋಡೈಡ್. ಇವೆಲ್ಲ ಇದನ್ನ
ಫಾಲೋ ಮಾಡುತ್ತೆ. ಓಕೆನಾ? ಈ ಟೈಪ್ ಆಫ್ ಏನ್ ನಮ್ಮ ಕಾಂಪೌಂಡ್ಸ್ ಇದೆ ಅಯೋನಿಕ್, ಇವಿಷ್ಟು ಎಕ್ಸಾಂಪಲ್ಸ್ ಅದನ್ನ ಫಾಲೋ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ AB ಟೈಪ್ ಆಫ್ ಅಯೋನಿಕ್ ಕಾಂಪೌಂಡ್ಸ್ ಅಂಡ್ ಯುವರ್ ಸ್ಟ್ರಕ್ಚರ್ಸ್. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಫಾರ್ ಯು ನೀಟ್, ವಿ ಹ್ಯಾವ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್, ದಟ್ ಇಸ್ ಇಂಪಾರ್ಟೆಂಟ್. ಓಕೆ,